ರೀ ರೀ ಮತ್ತೆ ಸ್ಟಾರ್ಟ್ ಮಾಡೋದು ನಿನ್ನ ಕೆಲಸನ. ರೀಲ್ಸ್ ಮಾಡ್ತಾ ಇದ್ದೀನಿ, ಬೈಬೇಡಿ. ಇದ್ರ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಇದೇ ಆಗೋಯ್ತು ನಿಂದು. ರೀಲ್ಸ್ ಮಾಡ್ತಾ ಇದ್ದೀನಿ, ಬೈಬೇಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಏನು ಡೀಟೇಲ್ಸ್ ಬೇಕಪ್ಪ? ನೀವು ಹೂವಿನ ಗಿಡ ಹಾಕಿದ್ದೀರಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಗಿಡ ಹಾಕಿ 10 ದಿನ ಆಯಿತು. ಹಾಂ. ಹಳೆಯ ಪದ್ಧತಿನಲ್ಲಿ ಕಟ್ಟೋ ನೀರು ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ಸಾಲು ಮಾಡಿದ್ದೀನಿ. ಕಳೆ ತೆಗಿತಾ ಇದ್ದಾರೆ. ಮೊದಲನೇ ಸಲ ಗೊಬ್ಬರ ಕೊಟ್ಟಿದ್ದೀನಿ. ಕಟ್ಟೋ ನೀರು ಸುತ್ತು ಸಾಲು ಥರ ಮಾಡಿಕೊಂಡು ಒಂದು ಕಡೆಯಿಂದ ಮೇಲ್ಗಡೆಯಿಂದ ತುಂಬಿದ್ರೆ ಕೆಳಗಡೆ ಹೋಗೋ ಥರ ಮಾಡಿದ್ದೀನಿ. ನ್ಯಾಚುರಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕೆಮಿಕಲ್ ಇದನ್ನೆಲ್ಲ ಬಳಸ್ದೆ. ಈ ಕಡೆ ಬಟನ್ಸ್ ಹಾಕಿರೋದು ಇದು ಬ್ಲೂ, ಈ ಕಡೆ ಹಾಕಿರೋದು ರೆಡ್ಡು. ಈ ಕಡೆ ಎಲ್ಲ ಗೊಬ್ಬರ ಕಟ್ಟಾಗಿದೆ, ಕಳೆ ಕಿತ್ತಾಗಿದೆ. ಈ ಕಡೆ ಕಳೆ ಕಿತ್ತಿದರೆ ಗೊಬ್ಬರ ಕೊಟ್ಟು ನೀರು ಕಟ್ಟಬೇಕು. ಮತ್ತೆ ಆ ಕಡೆ ಏನು ಮಾಡಿದ್ದೀರಿ? ನೋಡಿ, ಆ ಕಡೆ ಒಂದು 300 ಪಪಾಯ ಗಿಡ ಹಾಕಿದ್ದೀನಿ. ಈ ಕಡೆ ಮೇಕೆಗಳಿಗೆ ಜೋಳ ಹಾಕಿದ್ದೀನಿ. ಇದು ಹೂವಿನ ಗಿಡ ಹಾಕೋದಕ್ಕೋಸ್ಕರನೇ ಜಾಗ ಬಿಟ್ಟಿರೋದು. ನೋಡೋಣ, ಮೊದಲನೇ ಸತಿ ಹಾಕ್ತಾ ಇರೋದು, ಯಾವ ಥರ ಲಾಭ ಬರುತ್ತೆ ನೋಡೋಣ. ವೆಯ್ಟ್ ಮಾಡ್ಬೇಕಂಗಾದ್ರೆ. ನಾನು ವೆಯ್ಟ್ ಮಾಡಬೇಕು. ಅಲ್ಲ ರೀ, ಇಂಜಿನಿಯರಾಗಿ ವರ್ಕ್ ಮಾಡ್ತಿರೋರಿಗೆ ಈ ಕೆಲಸ ಬೇಕಿತ್ತಾ? ಏನು ಮಾಡೋದು, ಬಾಸ್ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾವು ಈ ರೂಟ್ ಕೆಲಸ ಹಿಡಿದಿದ್ದೀವಿ. ಪ್ರೆಷರ್ ಜಾಸ್ತಿ, ಮೆಂಟಲಿ ಪ್ರೆಷರ್ ಜಾಸ್ತಿ. ಈ ವರ್ಕು ನಾವೇ ರಾಜ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅದೇ ನಮ್ಮದು. ಎಷ್ಟು ಸಂಪಾದನೆ ಮಾಡ್ತೀವಿ ಅದೇ ನಮ್ಮದು. 5,000 ಇದ್ರೂ ಬದುಕ್ಬೋದು. ಕಂಫರ್ಟಬಲ್ ಆಗಿ ಐತಾ ಇದು ನಿಮಗೆ? 50,000 ಇದ್ರೂ ಬದುಕೋಕ್ಕಾಗಲ್ಲ ಅಲ್ಲಿ. ಬೆಂಗಳೂರು ಜೀವನನೇ ಬೇಡ ನಮ್ಗೆ. ಬಟ್ ಎಂಜಾಯ್ ಮಾಡ್ತಾ ಇದ್ದೀರಾ ರೈತರಿನ ಕೆಲಸನ? ನೋಡು, ಹೊಟ್ಟೆ ಹಸಿರು ಎಳ್ನೀರು ಕುಡಿತೀವಿ. ಏನು ಪಪಾಯ ಐತೆ ತಿನ್ನಕ್ಕೆ, ಅಲ್ಲೆಲ್ಲ ಕಾಸು ಕೊಟ್ಟು ಹೋಗ್ಬೇಕು. ಇಲ್ಲಿ ನ್ಯಾಚುರಲ್ ಆಗಿ ಯಾವ ರೋಗ ಬರಲ್ಲ, ಫ್ರೆಶ್ ಗಾಳಿ. ಇನ್ನೇನು ಬೇಕು? ಮಕ್ಕಳು ಆರಾಮಾಗಿ ಬೆಳಿತಾವ್ರೆ. ಇನ್ನೇನಪ್ಪ ಬೇಕು? ಸೊಪ್ಪು ಸಿಗುತ್ತೆ, ತರಕಾರಿ ಸಿಗುತ್ತೆ, ಹಣ್ಣುಗಳು ಸಿಗ್ತೈತೆ. ಇನ್ನೇನು ಬೇಕು? ಮಟನ್ ಸಿಗುತ್ತೆ, ಕೋಳಿ ಸಿಗುತ್ತೆ, ಮೀನು ಸಿಗುತ್ತೆ. ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಕಾಸು ಕೊಟ್ಟು ತಗೊಳ್ಳೋಂಥದ್ದು ಏನಿದೆ? ಏನಿಲ್ಲ. ಸೊಪ್ಪೆಲ್ಲ ನೀನೇ ಹಾಕೋತಾ ಇದೆಯಾ, ನೀನೇ ಬೆಳೀತಾ ಇದೆಯಾ. ತರಕಾರಿ ನಾನು ಹಾಕ್ಕೊಡ್ತೀನಿ, ತರಕಾರಿ ಬೆಳ್ಕೊತೀಯ. ಅಯ್ಯೋ ಸಾಕು, ನಿನ್ನ ರೀಲ್ಸು ಆಫ್ ಮಾಡಿಬಿಟ್ಟು ಕೆಲಸ ಮಾಡ್ಬೇಕು ಬಂದಿಲ್ಲ. ಯಾಕ್ರಿ? ಅಯ್ಯೋ ಕೆಲಸ ಮಾಡ್ಬೇಕಣಪ್ಪ, ಆಮೇಲೆ ರೀಲ್ಸು ವಿಡಿಯೋಸು ಎಲ್ಲ. ಯಾವುದು ಮಾಡಿಲ್ಲ ತಾನೆ, ನೀವು ಇವತ್ತೇ ಫಸ್ಟ್ ತಾನೇ ಮಾಡ್ತಿರೋದು. ಯಾವ್ದಾರು ಇದು ಮಾಡ್ಬೇಕು ಕೆಲಸ ಚೆನ್ನಾಗಿ ಮಾಡಿ.